ಒಂದು ಹೀರೋಯಿನ್ ಕ್ವಶನ್ ಕೇಳ್ತಾರೆ, ಇಷ್ಟು ಮೀಡಿಯಾ ಬರ್ತಾರಲ್ಲ ಎಷ್ಟು ಖರ್ಚು ಮಾಡ್ತೀಯ ಅಂತ. ನಾನು ಹೌದಾ ಖರ್ಚು ಮಾಡ್ಬೇಕು ಅವ್ರಿಗೂ ಎಲ್ಲ ಅದೆಲ್ಲ ಕೊಡಿಸ್ಬೇಕಾ ಅಂತ ಕೇಳ್ತೀನಿ. ಯಾಕಂದರೆ ಅವರು ದುಡ್ಡು ಕೊಟ್ಟು, ಊಟನೂ ಕೊಟ್ಟು, ತಿಂಡಿನೂ ಕೊಟ್ಟು, ಗಿಫ್ಟು ಕೊಟ್ಟು ಕಳಿಸ್ತಾರಂತೆ. ಯಾಕಂದರೆ ಅವ್ರದ್ದು ಕಮರ್ಷಿಯಲ್, ಅವ್ರಿಗೆ ಅವ್ರದ್ದೇ ಆದ ಪ್ರಮೋಷನ್ ಬೇಕಾಗಿರುತ್ತೆ, ಅದಕ್ಕೆ ಪೇ ಮಾಡಿ ಕರ್ಸ್ಕೊತಾರೆ. ನನಗೆ ಆ ಹೀರೋಯಿನ್ ಹೇಳಿದ್ಮೇಲೆ ಗೊತ್ತಾಗುತ್ತೆ ಓ ಅಂತ. ಅವಾಗಿಂದ ನಾನು ಎಲ್ಲರಿಗೂ ಊಟ ಬಿರಿಯಾನಿ ತರಿಸ್ಕೊಡೋದು ಮಧ್ಯಾಹ್ನಕ್ಕೆ ಟೈಮ್ ಆಗಿದ್ರೆ ಆ ಥರ ಮಾಡ್ತಾ ಇದ್ದೀನಿ. ಆದರೆ ನನಗೆ 0 ರೂಪೀಸಲ್ಲೇ ಆ ಥರ ಮೀಡಿಯಾ ಪುಲ್ ಮಾಡೋ ಕೆಪಾಸಿಟಿ ಇದೆ. ಆಮೇಲೆ ಅದೇ ಥರ ಅವರೂ ಬರ್ತಾರೆ, ಹಂಗೆ ಸಾವಧಾನವಾಗಿ ವಿಡಿಯೋ ಮಾಡಿಕೊಂಡು ಎಲ್ಲ ಕಡೆನೂ ಹಂಗೆ ವೈರಲ್ ಆಗುತ್ತೆ. ಬಟ್ ನೀವೆಲ್ಲೇ ಹೋದ್ರೂ ನಿಮ್ಮ ಸುತ್ತಮುತ್ತ ಬರೀ ಹೀರೋಯಿನ್ಗಳೇ ಸಮೂಹನೇ ಬರ್ತದೆ ಅಂತ ಮಾತಿದೆ. ಹೌದು ಸರ್, ನಿಜ ಸರ್. ಅದು ಅಂದ್ರೆ ಅವರೇ ಬರ್ತಾರೆ ಅಂತ. ಅವರೇ ಸರ್, ನಾವು ಕರೆಯಲ್ಲ ಸರ್. ಈಗ ಒಂದೇ ಒಂದು ಸ್ಯಾಂಪಲ್ ಹೇಳ್ತೀನಿ, ಹೆಸರು ಹೇಳ್ದೆ ಸ್ಯಾಂಪಲ್ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಈಗ ಒಂದು ಫಂಕ್ಷನ್ನು ಯಾರಾದರೂ, ನೀವಾದರೂ ಬೇರೆಯವರಾದರೂ ಮಾಡಿದ್ರೆ, ಒಂದು ಹೋಟ್ಲ್ ಓಪನಿಂಗ್ ಆಗಲಿ, ಏನೇ ಆಗಲಿ, ಒಂದು ಏನೋ ಲಾಂಚ್ ಆಗಲಿ, ಒಂದು ಪ್ರಾಡಕ್ಟ್ ಲಾಂಚ್ ಆಗಲಿ ಮಾಡಿದ್ರೆ ಒಂದೊಂದು ಹೀರೋಯಿನ್ ಕರ್ಸ್ಬೇಕಂದ್ರು ಮಿನಿಮಮ್ 50,000ದಿಂದ 2 ಲಕ್ಷ ಕೊಡಬೇಕು. ಒಪ್ತೀರಾ ಅಲ್ವಾ? ಆದರೆ ನಾನು ಇನ್ವಿಟೇಷನ್ ಅಂದರೆ ಬೇರೆಯವರಾದರೆ ಅಷ್ಟು ಕೊಟ್ಟರು ಮನೆ ಬಾಗಿಲು ಹೋಗಿ ಮರ್ಯಾದೆಗೆ ಮನೆ ಬಾಗಿಲಲ್ಲಿ ಇನ್ವಿಟೇಷನ್ ಕೊಟ್ಟು ಹಾರ ಹಾಕಿ ಸನ್ಮಾನ ಮಾಡಿ ಬನ್ನಿ ಮೇಡಮ್ ಅಂದ್ರೇ ಬರೋದು. ಒಪ್ತೀರಾ? ಅದು ಆಮೇಲೆ ಇನ್ನೊಂದು ಪಾಯಿಂಟ್ಗೂ ಬರ್ತೀನಿ. ಆಮೇಲೆ ನಾನು ಸುಮ್ಮನೆ ಡಿಸೈನ್ ಮಾಡಿಬಿಟ್ಟು ನಾಯಿದು ಇಂಥ ಜಾಗ, ಇಂಥ ದಿನ, ಇಂಥ ಪ್ರೋಗ್ರಾಮ್, ಮುಗೀತು, ಮೆಸೇಜ್ ಅಷ್ಟೇ. ಫೋನ್ ಮಾಡು ಬನ್ನಿ ಅಂತ ಕರೆದಿಲ್ಲ, ಕ್ಯಾಮ್ರಾ ಆಫ್ ಆದಮೇಲೆ ಯಾರು ಅಂತ ಹೇಳ್ತೀನಿ, ಆಯಿತಾ? ಆ ಥರ 100 ಜನ ಹೀರೋಯಿನ್ಗೆ ಕರಿತೀನಿ. ಅದರಲ್ಲಿ ಒಬ್ಬರು ತುಂಬ ಫೇಮಸ್ ಇರ್ತಾರೆ, ಅವ್ರು ಬರಲ್ಲ ಅಂತ ಸುಮ್ಮನೆ ವಾಟ್ಸಪ್ಪಲ್ಲಿ ಕಾಟಾಚಾರಕ್ಕೆ ಕಳಿಸಿರ್ತೀನಿ. ನಾನು ಫೋನ್ ಮಾಡು ಕರೆದಿರಲ್ಲ. ಅವ್ರೇನು ಮಾಡ್ತಾರೆ, ಇನ್ನೊಂದು ಹೀರೋಯಿನ್ಗೆ ಫೋನ್ ಮಾಡ್ತಾರೆ, ಹೆಂಗೆ ಅವರು ಏನು ಬಜಾರ್ ಆಗುತ್ತಾ ಅಂತ ಕೇಳ್ತಾರೆ. ಅಷ್ಟು ಕೇಳ್ಕೊಂಡು ಅವ್ರು ಬರ್ತಾರೆ. ಇವ್ರ ಕಾರಣಾಂತರಿಂದ ಬೇರೆ ಕಡೆ ದೂರ ಇರೋದ್ರೆ ಇವರೇ ಬರಲ್ಲ, ನನ್ನ ಕ್ಲೋಸ್ ಇರೋರೇ ಬರಲ್ಲ. ಅವ್ರು ಬಂದ್ಬಿಟ್ಟು ½ ಅನ್ ಅವರ್ ಕೆಳಗಿಂದ ಫೋನ್ ಹೊಡಿತಿರ್ತಾರೆ. ನೋಡಿ ಇವಾಗಲೂ ರಿಂಗ್ ಆಗ್ತದೆ, ಎತ್ತಾ ಇಲ್ಲ, ಹಿಂಗೆ ಸೈಲೆಂಟ್ ಇಟ್ಬಿಡ್ತೀನಿ ಯಾರ ಕೆಲಸ ಇದ್ದಾಗ. ಅವತ್ತು ಫಂಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಸೈಲೆಂಟ್ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ದೀನಿ, ನನಗೇನು ಕೇಳಿಸಿಲ್ಲ. ಅರ್ಧ ಗಂಟೆ ಅವ್ರು ಕೆಳಗಡೆ ಲಾಬಿಲಿ ಕಾಯ್ದಿರ್ತಾರೆ. ಆಮೇಲೆ ಅವ್ರು ಹುಡುಗ ಮೇಲ್ ಬಂದ್ಬಿಟ್ಟು, ಸಾರ್ ಮೇಡಮ್ ಬಂದು ಕಾಯ್ತಾ ಇದ್ದಾರೆ ಅಂತ, ಅಯ್ಯೋ ಸಾರಿ ಅಂದ್ಬಿಟ್ಟು ಓಡಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ಲಿಫ್ಟಲ್ಲಿ ಅವರೇ ಮೇಲ್ ಬಂದಿರ್ತಾರೆ. ಆಮೇಲೆ ಒಂದು ದೊಡ್ಡ ಫಂಕ್ಷನ್ನು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ 2 ದಿವಸ ಹಿಂದೆ ಅವ್ರ ಬರ್ಡೇ ಇರುತ್ತೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀನಿ, ಮೇಡಮ್ ನಿಮ್ಮ ಬರ್ಡೇನು ಇಲ್ಲೇ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಅಂತ. ಛೀ ಅಂದ್ಬಿಟ್ಟು ಅವರು ಅಲ್ಲೇ ಮಾಡ್ಕೊಂಡಿರ್ತಾರೆ. ಅವರು 2 kg ಕೇಕ್ ಕಟ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಬರ್ತಿದ್ದಂಗೆ ಅರ್ಧ ಗಂಟೆ ಕೈ ಕಟ್ಕೊಂಡು ಹಿಂಗೆ ನೋಡ್ತಾರೆ, ಏನಿದು ಕೇಕಾ ಅಂತ. 10 ಅಡಿ ಕೇಕು, ಒಂದು ಡಾಗ್ ಲಾಂಚ್ಗೆ 2.25 ಲಕ್ಷ ಕೇಕು. ಆಮೇಲೆ 100 ಸೂಪರ್ ಬೈಕ್ಸು, ಆಮೇಲೆ ಕಾರ್ಸ್ ಹೈ ಎಂಡು, 300 ಮೀಡಿಯಾ, ಆಮೇಲೆ ಫೋಟೋಗ್ರಾಫರ್ಗೆ 5 ಲಕ್ಷ ಪ್ಯಾಕೇಜು, ಅವರೇ 13 ಜನ. ಆಮೇಲೆ ಡಿಸೈನ್, ಅದಕ್ಕೆ ಡೆಕೋರೇಷನ್ನು, ಆಮೇಲೆ ಬ್ಯಾನರು, ಆಮೇಲೆ 150 ಜನಕ್ಕೆ ಡ್ರಿಂಕ್ಸು, ಫುಡ್ಡು. ಇಷ್ಟು. ಅದು 10 ಅಡಿ ಕೇಕ್ ಜೊತೆ ಒಂದು ಪಾಂಡೋ ಡಾಗ್ ಅಂತ ಒಂದು ಮೆಕಾವನ್ನ ಪಬ್ಬಲ್ಲಿ ಲಾಂಚ್ ಮಾಡ್ತೀನಿ. ಅದಕ್ಕೆ ಅಂದಾಜು ನೀವೇ ಟಕ್ ಅಂತ ಹೇಳಬೇಕು, ಇಷ್ಟಕ್ಕೆ ಊಟ ತಿಂಡಿ ಆ ಕೇಕು ಎಲ್ಲ ಸೇರಿ ಎಷ್ಟು ಖರ್ಚಾಗಿರ್ಬೋದು ಚಕ್ ಅಂತೇಳಿ. ಬೇರೆಯವ್ರು ಮಾಡಿದ್ರು 100 ಸೂಪರ್ ಬೈಕ್ಸು, 100 ಸೂಪರ್ ಬೈಕ್ಸು, ಆಯಾಬೂಸ ಆ ಥರ ದಪ್ಪ ಸೂಪರ್ ಬೈಕ್ಸು ಮೆರವಣಿಗೆಯಿಂದ ಒಳಗೆ ಬಂದಿದ್ದದು. ಸುಮಾರು ಒಂದು 50 ಲಕ್ಷ ಮಾಡಿರ್ತಾರೆ. 40ರಿಂದ 50 ಲಕ್ಷ ಖರ್ಚಾಗುತ್ತೆ. ನನಗೆ ಖರ್ಚಾಗಿದೆ ಎಷ್ಟು ಗೊತ್ತಾ? 0 ರೂಪೀಸ್. ಇದು ನನ್ನ ಕೆಪಾಸಿಟಿ. ಅರ್ಥ ಆಯ್ತಾ? ಕೇಕ್ ಕಂಪ್ನಿಯವರು ಕೇಕ್ ಫ್ರೀ, ಡೆಕೋರೇಷನ್ ಅವರು ಡೆಕೋರೇಷನ್ ಫ್ರೀ, ಹೀರೋಯಿನ್ ಫ್ರೀ, ಹೀರೋ ಫ್ರೀ, ಬಿಗ್ ಬಾಸ್ ಅವ್ರು ಬಿಗ್ ಬಾಸ್ ಫ್ರೀ, ಹೋಟ್ಲವರು ಫುಡ್ಡು ಡ್ರಿಂಕ್ಸು ವಿನ್ಯೂ ಫ್ರೀ, ಬ್ಯಾನರ್ ಅವ್ರು ಬ್ಯಾನರ್ ಫ್ರೀ, ಬೈಕರ್ಸ್ ಫ್ರೀ, ಕಾರ್ ಫ್ರೀ. ಇದು ನನ್ನ ಸ್ಪಾನ್ಸರ್ಸ್. ಕೇಳಲ್ಲ, ಅವರೇ ಖುದ್ದಾಗಿ ಬರ್ತಾರೆ. ನಾನು ಸ್ಪಾನ್ಸರ್ ಮಾಡಿ ದುಡ್ಡು ಇವತ್ತವರೆಗೂ ಯಾರಿಗೂ ಕೇಳಿಲ್ಲ. ಅಷ್ಟು ಜನ ಸಂಪಾದನೆ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಅವ್ರ ಜೊತೆ ಇದ್ದೀನಿ. 0 ರೂಪೀಸಲ್ಲಿ ಫಂಕ್ಷನ್ ಮುಗೀತು. ಕೆಳಗೆ ಬರ್ತಿದ್ದಂಗೆ ಸೆಕ್ಯೂರಿಟಿ ಸಲ್ಯೂಟ್ ಹೊಡಿತಾನೆ, ಅವನಿಗೆ 100 ರೂಪಾಯಿ ಕೊಡ್ತೀನಿ. ಟೋಟಲ್ ಇವೆಂಟ್ಗೆ ಖರ್ಚಾಗಿದ್ದು 100 ರೂಪಾಯಿ ಅಷ್ಟೇ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.